ಆತ್ಮೀಯ ಮಕ್ಕಳ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಶಂಕರ ದೇವರು ಹಿರೇಮಠ. ಇವತ್ತು ಜೂನ್ 23, 2026 ಮಂಗಳವಾರದಂದು 97ನೇ ಸರಣಿಯಲ್ಲಿ ನಾವಿದ್ದೇವೆ. 97ನೇ ಸಾಹಿತ್ಯ ಕೃತಿಯ ಪರಿಚಯಕ್ಕೆ ನಿಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ಶ್ರೀ ನಿಡಿಸಾಲೆ ಪುಟ್ಟಸ್ವಾಮಯ್ಯ ಬರೆದಿರುವಂತಹ ಬಾಪು ಮಂದಿರ ಅನ್ನುವಂಥ ಮಕ್ಕಳ ಕಥೆ ಸಂಕಲನದ ಪರಿಚಯವನ್ನ ಇವತ್ತು ನಾನು ಮಾಡಲಿದ್ದೇನೆ. ಹಿರಿಯ ಸಾಹಿತಿಗಳಾಗಿರುವಂತಹ ಈಗಾಗಲೇ ಹಲವಾರು ಸಾಹಿತ್ಯ ಕೃತಿಗಳನ್ನು ರಚಿಸಿರುವಂತಹ ನಿಡಸಾಲೆ ಪುಟ್ಟಸ್ವಾಮಯ್ಯ ಅವರು ಬರೆದಿರುವಂತಹ ಈ ಕೃತಿ ಇಂದಿನ ಪೀಳಿಗೆಗೆ ಹಾಗೂ ಮಕ್ಕಳಿಗೆ ತೀರಾ ಅವಶ್ಯಕವಾಗಿರುವಂತಹ ಕೃತಿಯಾಗಿದೆ. ನಮ್ಮ ದೇಶದ ಚರಿತ್ರೆ ಹಾಗೂ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿರುವಂತಹ ಹೋರಾಟಗಾರರ ಕುರಿತು ಮಾಹಿತಿಯನ್ನ ಈ ಕೃತಿ ನೀಡುತ್ತದೆ. ಇಂತಹ ಒಂದು ಕೃತಿ ಮಕ್ಕಳು ಓದುವುದರಿಂದ ಅವರಿಗೆ ರಾಷ್ಟ್ರಾಭಿಮಾನ ಹಾಗೂ ದೇಶ ಪ್ರೇಮವನ್ನ ಅವರಲ್ಲಿ ಬೆಳೆಸಲು ಈ ಕೃತಿ ಸಹಾಯಕವಾಗುತ್ತೆ. ಈ ಕೃತಿಯನ್ನ ಗೀತಾಂಜಲಿ ಪಬ್ಲಿಕೇಶನ್ ಬೆಂಗಳೂರವರು ಪ್ರಕಟಿಸಿದ್ದಾರೆ. 2025ರಲ್ಲಿ ಪ್ರಕಟವಾಗಿರುವಂತಹ ಈ ಕೃತಿ ₹100 ಬೆಲೆಯನ್ನ ನಿಗದಿಪಡಿಸಿದ್ದಾರೆ. 72 ಪುಟಗಳನ್ನ ಒಳಗೊಂಡಿರುವಂತಹ ಈ ಕೃತಿ ಬೆನ್ನುಡಿಯನ್ನ ಹಾಗೂ ಮುನ್ನುಡಿಯನ್ನ ನಾಡೋಜ ಡಾಕ್ಟರ್ ಹೂಡೆ ಪಿ ಕೃಷ್ಣ ಅವರು ಬರೆದಿದ್ದಾರೆ. ಪ್ರತಿಮೆಗಳ ನಿರ್ವಹಣೆಯನ್ನ ಯಾವ ರೀತಿ ಮಾಡ್ತಾರೆ, ಹಾಗೆ ರಾಷ್ಟ್ರ ನಾಯಕರ ಪ್ರತಿಮೆಗಳನ್ನ ನಾವು ಯಾವ ರೀತಿ ಗೌರವಿಸಬೇಕನ್ನುವಂತ ವಿಷಯ ವಸ್ತುವನ್ನ ಈ ಕಥಾ ಸಂಕಲನ ಒಳಗೊಂಡಿದೆ. ನಿಡಸಾಲೆ ಪುಟ್ಟಸ್ವಾಮಯ್ಯ ಅವರು ಈಗಾಗಲೇ ಹಲವಾರು ಸಾಹಿತ್ಯ ಕೃತಿಗಳನ್ನ ರಚಿಸಿದ್ದು ನಿಯತ್ತಿಲ್ಲದವರು, ಬೆನ್ನೇರಿದ ಭೂತ, ಜಾಗೃತಿ, ಕೊಳ್ಳಳ್ಳಿ ತೋಟ ಕಾದಂಬರಿ, ಸಾಧನೆಯಾದಲ್ಲಿ ಕಾದಂಬರಿ, ಬೆಳಕಿನೆಡೆಗೆ, ಪರಂಪರೆ, ರಾಜ ವರ್ಡ್, ಅಗ್ನಿ ದಿವ್ಯ, ಬಿಸಿಲು ಕುದುರೆ ಮತ್ತು ಇತರ ಕಥೆಗಳು, ಸುಗ್ಗಿ ಸೊಬಗು, ಹಳ್ಳಿ ಐದನ, ವಿದೇಶಿ ಪ್ರವಾಸ, ಒಂದು ಭಾಗ 2, ಕರುನಾಡ ಕಟ್ಟಾಳುಗಳು, ಅಮೃತ ಕಥನ ಹಾಗೂ ಬಾಪು ಮಂದಿರ ಅನ್ನುವಂತಹ ಈ ಕೃತಿ ಸೇರಿದಂತೆ 24 ಸಾಹಿತ್ಯ ಕೃತಿಗಳನ್ನ ಇವರು ರಚಿಸಿದ್ದಾರೆ. ಹಿರಿಯ ಸಾಹಿತಿಗಳಾಗಿರುವಂತ ನಿಡಸಾಲೆ ಪುಟ್ಟಸ್ವಾಮಯ್ಯ ಅವರು ಬರೆದಿರುವಂತ ಬಾಪು ಮಂದಿರ ಅನ್ನುವಂತ ಕಥಾ ಸಂಕಲನದ ಇವತ್ತು ಪರಿಚಯವನ್ನ ನಾವಿವತ್ತು ಮಾಡಿಕೊಳ್ಳೋಣ. ಈ ಕಥಾ ಸಂಕಲನದಲ್ಲಿ ಹಲವಾರು ವಸ್ತು ವಿಷಯ ವಿಶೇಷವಾಗಿದೆ. ಏಕೆಂದರೆ ಈ ಪ್ರಚಲಿತ ಸಮಯದ ಕೇವಲ ಒಂದೇ ವಿಷಯ ವಸ್ತುವನ್ನು ಇಟ್ಟುಕೊಳ್ಳದೆ ಕಥೆಯೊಳಗೆ ಕಥೆಯನ್ನ ಬರೆದಿರುವಂತದ್ದು ಈ ಕಥೆಯ ಸಂಕಲನದ ವಿಶೇಷವಾಗಿದೆ. ನಾವು ಕಾಣಬಹುದು ಮಹಾತ್ಮ ಗಾಂಧೀಜಿಯವರು ಯಾವ ರೀತಿ ತಮ್ಮ ಅಭ್ಯಾಸವನ್ನ ಮಾಡಿದ್ರು, ವಿದೇಶದಲ್ಲಿ ಚಟುವಟಿಕೆ, ಆಮೇಲೆ ಭಾರತ ದೇಶಕ್ಕೆ ಮರಳಿದ ನಂತರ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರು ಧುಮುಕಿ ಸ್ವಾತಂತ್ರ್ಯ ಹೋರಾಟಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಂಡ ರೀತಿ, ಈ ಎಲ್ಲ ವಿಷಯಗಳ ಕುರಿತಾಗಿ ಸವಿಸ್ತಾರವಾಗಿ ಈ ಕಥಾ ಸಂಕಲನದಲ್ಲಿ ನಾವು ಕಾಣ್ತಾ ಹೋಗ್ಬಹುದು. ಪುಸ್ತಕವನ್ನ ಸುಂದರವಾಗಿ ವಿನ್ಯಾಸವನ್ನ ಮಾಡಿದ್ದಾರೆ. ಕಲಾವಿದರಾಗಿರುವಂತ MR ಗುರುಪ್ರಸಾದ್ ಅವರು ಸುಂದರವಾದ ಮುಖಪುಟ ವಿನ್ಯಾಸವನ್ನ ಹಾಗೂ ಒಳಗಡೆ ಚಿತ್ರಗಳನ್ನು ಸಹ ಸುಂದರವಾದ ಚಿತ್ರಗಳನ್ನ ಮಾಡಿದ್ದಾರೆ. ಕತೆ ಪ್ರಾರಂಭ ಆಗುವುದು ಗಿಡಸೀಮೆ ಅಥವಾ ಬಯಲು ಸೀಮೆ ಅನ್ನುವಂತ ಗ್ರಾಮ ನಿಡಸಾಲೆಯ ಒಂದು ಊರಿನ ಸುತ್ತಮುತ್ತ ಇರುವಂತ ಶಾಲೆಯಲ್ಲಿ, ಅಲ್ಲಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಬೇಗ ಹೋಗ್ಬೇಕು ಅಂತೇಳಿ ಪ್ರಾರ್ಥನೆಗೆ ಅವಸರವಾಗಿ ಹೋಗುವಂತ ಸಂದರ್ಭದಲ್ಲಿ ಶಾಲಾ ಆವರಣಕ್ಕೆ ಹತ್ತಿಕೊಂಡಿರುವಂತಹ ಮಹಾತ್ಮ ಗಾಂಧೀಜಿ ಅವರ ಒಂದು ಪ್ರತಿಮೆ ಇರುತ್ತೆ. ಆದ್ರೆ ಆ ಪ್ರತಿಮೆಯನ್ನ ಒಂದು ಸುತ್ತ ದನಗಳನ್ನ ಕಟ್ಟಿರ್ತಾರೆ, ತಿಪ್ಪೆಗಳನ್ನ ಹಾಕಿರ್ತಾರೆ, ಹಾಗೆ ಬಹಳಷ್ಟು ಗಲೀಜುಗಳನ್ನ ತಂದು ಆ ತಿಪ್ಪೆಯಲ್ಲಿ ಹಾಕೋದಿರ್ತಾರೆ. ಅಂತ ಪ್ರದೇಶದಲ್ಲಿ ಹಿಂದೆ ಬಹಳ ವರ್ಷಗಳ ಹಿಂದೆನೆ ಒಂದು ಗಾಂಧಿ ಪ್ರತಿಮೆಯನ್ನ ಸ್ಥಾಪಿಸಿದ್ದಾರೆ. ಆ ಚಟುವಟಿಕೆಯ ಮಕ್ಕಳು ಅದನ್ನ ದಿನ ಪ್ರತಿ ನೋಡ್ತಿರ್ತಾರೆ. ಗಾಂಧಿ ಪ್ರತಿಮೆಗೆ ಯಾವುದೇ ಸೂಕ್ತವಾದ ರಕ್ಷಣೆ ಇಲ್ಲದೆ ಕಾಗೆಗಳು, ಪಕ್ಷಿಗಳು ಬಂದು ಆ ಪ್ರತಿಮೆ ಮೇಲೆ ಕುಳಿತುಕೊಳ್ಳೋದು, ಹೋಗುವಂಥದ್ದು. ಏಕೆಂದ್ರೆ ನಾವು ನೋಡ್ತೀವಿ ಬಹಳಷ್ಟು ಸ್ವಾತಂತ್ರ್ಯ ಹೋರಾಟಗಾರರ, ದೇಶ ಪ್ರೇಮಿಗಳ ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಪ್ರಧಾನ ಮಂತ್ರಿಗಳು, ರಾಷ್ಟ್ರಪತಿಗಳು, ಇಂತಹ ಮಹನೀಯರ ಪ್ರತಿಮೆಗಳನ್ನು, ಆಮೇಲೆ ಸಮಾಜದ ಮುಖಂಡರು, ಆಮೇಲೆ ಧಾರ್ಮಿಕ ನಾಯಕರ ಪ್ರತಿಮೆಗಳನ್ನ ನಾವು ಸ್ಥಾಪಿಸ್ತೀವಿ. ಕೆಲವೊಂದು ಪ್ರತಿಮೆಗಳಿಗೆ ಸೂಕ್ತ ರಕ್ಷಣೆ, ನೆರಳನ್ನ ಕಲ್ಪಿಸಿರ್ತಾರೆ. ಕೆಲವೊಂದು ಪ್ರತಿಮೆಗೆ ಯಾವುದೇ ನೆರಳಿರ್ಲಾರ್ದೆ ಬಿಸಿಲಿಗೆ ಮೈಯನ್ನ ಒಡ್ತಾ ಪ್ರತಿಮೆಗಳು ರಸ್ತೆಯ ಧೂಳಿನಿಂದ, ರಸ್ತೆಯಲ್ಲಿ ಎದ್ದಿರುವ ವಾಹನಗಳಿಂದ ಎದ್ದಿರುವಂತ ಧೂಳನ್ನೇ ಮೆತ್ತಿಕೊಂಡು ನಿಂತಿರುವಂತ ಹಲವು ಪ್ರತಿಮೆಗಳನ್ನ ನಾವು ಕಾಣ್ತೀವಿ.
ಅಂತಹ ಪ್ರತಿಮೆಗಳು ನಾವು ನಿಜಕ್ಕೂ ನಮ್ಮ ಅಭಿಮಾನಕ್ಕಾಗಿ ನಾವು ಪ್ರತಿಮೆಗಳನ್ನ ಸ್ಥಾಪನಿಸ್ತಿರ್ತೀವಿ, ಹಾಗೂ ಅವರನ್ನ ಗೌರವಿಸ್ಬೇಕನ್ನುವಂತ ಕಾರಣಕ್ಕೆ ನಾವು ಪ್ರತಿಮೆಗಳನ್ನ ಸ್ಥಾಪಿಸಿರ್ತೀವಿ. ಆದರೆ ಪ್ರತಿಮೆಗಳನ್ನ ಸ್ಥಾಪಿಸಿದ ನಂತರ ಅವುಗಳಿಗೆ ಸೂಕ್ತ ರಕ್ಷಣೆಯನ್ನು ಕೊಡುವಂಥದ್ದು, ಅವುಗಳನ್ನ ಸೂಕ್ತವಾದ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದು, ಸುತ್ತಲ ವಾತಾವರಣ ಸ್ವಚ್ಛವಾಗಿಟ್ಟುಕೊಳ್ಳುವಂಥದ್ದು, ಈ ಎಲ್ಲ ಕೆಲಸಗಳು ಸಹ ನಮ್ಮ ನಮ್ಮದೇ ಆಗಿರುತ್ತದೆ, ಪ್ರಜೆಗಳಾಗಿರುವಂತ ನಮ್ಮದೇ ಆಗಿರುತ್ತೆ. ಅದರ ಸುತ್ತ ಈ ಕತೆ ಸುತ್ತ ನಡೀತಾ ಹೋಗುತ್ತೆ. ಟೀಚರ್ ಅವರು ಬೆಳಗ್ಗೆ ಅವಧಿ ಬಂದಾಗ ಸ್ವಾತಂತ್ರ್ಯದ ಪಾಠವನ್ನ ಮಾಡ್ತಾರೆ. ಸ್ವಾತಂತ್ರ್ಯ ಪಾಠ ಮಾಡುವಂತಾಗ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಹೇಳಿದಾಗ ಅಲ್ಲಿರುವಂತ ವಿದ್ಯಾರ್ಥಿಗಳು ಸ್ವರಾಜ್, ಶಂಕರ್ ಇವರೆಲ್ಲ, ಹೌದು ಮೇಡಮ್, ಮಹಾತ್ಮ ಗಾಂಧೀಜಿ ಪ್ರತಿಮೆ ಹೊರಗಡೆ ಇದೆ, ಆದ್ರೆ ಅದನ್ನ ತಿಪ್ಪಿಗುಂಡಿ ನಡುವೆ ಯಾಕೆ ಸ್ಥಾಪಿಸ್ಯಾರ ಅಂತ ಮಕ್ಕಳು ಕೇಳ್ತಾರೆ. ಅಂದ್ರೆ ಮಕ್ಕಳು ಸಹಜವಾಗಿ ಕೇಳುವಂತದ್ದು. ಅಂದ್ರೆ ಪ್ರತಿಮೆ ಇದ್ದೇ ಇರ್ತದೆ, ಆದ್ರೆ ಪ್ರತಿಮೆ ಸುತ್ತ ಗ್ರಾಮಸ್ಥರು ಮಾಡಿರುವಂತಹ ದನಗಳನ್ನ ಕಟ್ಟಿರುವರ ಪರಿಣಾಮ ಆ ರೀತಿ ಮಕ್ಕಳಿಗೆ ಗೋಚರ ಆಗಿರುತ್ತೆ. ಹಾಗಾಗಿ ಮಹಾತ್ಮ ಗಾಂಧೀಜಿ ಅವರು ಪೂರ್ಣ ಹೆಸರು ಮೋಹನ್ ದಾಸ್ ಕರಮ್ಚಂದ್ರ ಗಾಂಧೀಜಿ ಅವರು ಹುಟ್ಟಿದ್ದು ಅಕ್ಟೋಬರ್ 2, 1869ರಲ್ಲಿ. ಹಾಗೆ ಗುಜರಾತ್ ನಲ್ಲಿ ಹುಟ್ಟಿರುವಂತ ಅವರು ಕರಮ್ಚಂದ್ರ ಗಾಂಧಿ ಹಾಗೂ ಪುತಲಿಬಾಯಿ ಅವರ ಮಗನಾಗಿ ಜನಿಸಿ ಕಸ್ತೂರಿಬಾಯಿ ಅವರನ್ನು ಜೊತೆಗೆ ಮದುವೆ ಆಗಿರುವಂತದ್ದು. ಮಹಾತ್ಮ ಗಾಂಧೀಜಿಯವರ ಒಂದು ವಿವರವನ್ನ ಇದ್ರೊಳಗೆ ಕೊಡ್ತಾ ಹೋಗ್ತಾರೆ. ಕೇರಳದಲ್ಲಿ ಹರಿಜನ ಉದ್ಧಾರಕ್ಕಾಗಿ 1934ರಲ್ಲಿ ಹರಿಜನ ಉದ್ಧಾರಕ್ಕಾಗಿ ನಿಧಿ ಸಂಗ್ರಹಣೆ ಮಾಡಿದ್ದು. ಆಮೇಲೆ ಕರೆ ಕೊಟ್ಟದಾಗ ಕೌಮುದಿ ಅನ್ನುವಂತ ಪುಟ್ಟ ಬಾಲಕಿ ತನ್ನ ಆಭರಣವನ್ನು ಬಿಚ್ಚಿಕೊಡುವ ಮೂಲಕ ಆ ಒಂದು ಹೋರಾಟಕ್ಕೆ, ಗಾಂಧೀಜಿಯವರ ಹೋರಾಟಕ್ಕೆ ಸಹಕರಿಸುವಂತದ್ದು. ಮಕ್ಕಳು ಯಾವೆಲ್ಲ ರೀತಿ ಪ್ರೋತ್ಸಾಹ ಮಾಡ್ತಾರೆ. ಆಮೇಲೆ ಮಹಾತ್ಮ ಗಾಂಧೀಜಿಯವರು ಶ್ರವಣ ಕುಮಾರರ ಒಂದು ಕಥೆಯನ್ನು ಕೇಳುವ ಮೂಲಕ ಸತ್ಯವನ್ನ ನುಡಿಯಬೇಕು, ತಂದೆ ತಾಯಿಯನ್ನ ಗೌರವಿಸಬೇಕು ಅನ್ನುವಂಥದ್ದು ಕಲಿಯೋದು. ಆಮೇಲೆ ಸತ್ಯ ಹರಿಶ್ಚಂದ್ರನ ಕಥೆಯನ್ನ ನೋಡೋದ್ರ ಮೂಲಕ ಅವರು ಸದಾಕಾಲ ಸತ್ಯವನ್ನೇ ನುಡಿಬೇಕನ್ನುವಂತ ಒಂದು ಉದ್ದೇಶವನ್ನು ಇಟ್ಕೊಂಡು, ಧ್ಯೇಯವನ್ನು ಇಟ್ಕೊಂಡು ಜೀವಿಸುವಂತದ್ದು. ನಂತರ ಅವರು 5ನೇ ಜಾರ್ಜ್ ಚಕ್ರವರ್ತಿಯನ್ನ ಭೇಟಿಯಾಗುವ ಸಂದರ್ಭದಲ್ಲಿ ಬಂಕಿಮ್ ಹ್ಯಾಂಗ್ಗೆ ಹೋದಂತ ಸಂದರ್ಭದಲ್ಲಿ ಅವರು ಸರಳವಾಗಿ ಬಟ್ಟೆಯನ್ನು ಉಟ್ಕೊಂಡು ಹೋಗಿರುವಂತದ್ದು. ನಂತರ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಅಮೃತ್ಸರ್ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ 1919ರಲ್ಲಿ ನಡೆದಿರುವಂತಹ ಹತ್ಯಾಕಾಂಡದ ಕುರಿತು ವಿವರವನ್ನ ದಾಖಲಿಸಿದ್ದಾರೆ. 1921ರ ಅಸಹಕಾರ ಚಳವಳಿ, 1930ರಲ್ಲಿ ನಡೆದಿರುವಂತಹ ದಂಡಿ ಉಪ್ಪಿನ ಸತ್ಯಾಗ್ರಹ ಕುರಿತಾಗಿ, ಬಹಳಷ್ಟು ಸ್ವಾತಂತ್ರ್ಯದ ಇತಿಹಾಸದ ಕುರಿತಾಗಿ, ಆಮೇಲೆ ಸ್ವಾತಂತ್ರ್ಯದ ಹೋರಾಟದ ಅಪರೂಪದ ಚಿತ್ರಗಳನ್ನು ಸಹ ಈ ಕಥಾ ಸಂಕಲನದಲ್ಲಿ ಪ್ರಕಟಿಸುವ ಮೂಲಕ ಮಕ್ಕಳಿಗೆ ಕಥೆಯನ್ನ ಓದಿದ್ರಾಗ ಜಲಿಯನ್ ವಾಲಾಬಾಗಿನ ಹತ್ಯಾಕಾಂಡದ ಬಗ್ಗೆ, ಅಸಹಕಾರ ಚಳವಳಿ ಬಗ್ಗೆ, ದಂಡಿ ಉಪ್ಪಿನ ಸತ್ಯಾಗ್ರಹದ ಬಗ್ಗೆ, ಮಹಾತ್ಮ ಗಾಂಧೀಜಿಯವರು 1948 ಜನವರಿ 30ರಂದು ಅವರ ಹತ್ಯೆ ಆಗುತ್ತೆ, ಅದರ ಬಗ್ಗೆ ಮಾಹಿತಿ, ಹತ್ಯೆ ಆದ ನಂತರ ಅವರು ಕೊನೆಯ ಅಂತಿಮ ದರ್ಶನಕ್ಕಿಟ್ಟಂತ ಸಂದರ್ಭದ ಫೋಟೋಗಳನ್ನ, ಅಪರೂಪದ ಫೋಟೋಗಳನ್ನ ಈ ಕಥಾ ಸಂಕಲನ ಒಳಗೊಂಡಿದೆ. ಈ ಎಲ್ಲ ವಿಷಯಗಳನ್ನು ಹೇಳಿದ ನಂತರ ಶಿಕ್ಷಕರು ಮಕ್ಕಳಿಗೆ ಹೇಳುವಂತದ್ದು. ಮತ್ತೆ ಮರುದಿನ ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಕವಿಗಳ ಬಗ್ಗೆ ಪರಿಚಯಿಸುವಂಥದ್ದು. ಕುವೆಂಪು, ಮಾಸ್ತಿ ವೆಂಕಟೇಶ ಅಯ್ಯಂಗಾರು, ಶಿವರಾಮ್ ಕಾರಂತರು, ಕೃಷ್ಣ ಗೋಕಾಕ್ರವರು, ಗಿರೀಶ್ ಕಾರ್ನಾಡ್ ಅವರು, ಇವರು ಅನಂತಮೂರ್ತಿ ಅವ್ರ ಬಗ್ಗೆ, ಚಂದ್ರಶೇಖರ್ ಕಂಬಾರ್ ಅವ್ರ ಬಗ್ಗೆ, ಮಾಸ್ತಿ ಅವ್ರ ಬಗ್ಗೆ, ಅವರೆಲ್ಲರ ಬಗ್ಗೆ ಪರಿಚಯವನ್ನ ಮಾಡುವಂಥದ್ದು. ಅಂದ್ರೆ ಪ್ರತಿದಿನ ಒಂದೊಂದು ವಿಷಯದ ಬಗ್ಗೆ ಹೇಳ್ತಿರುವಂತಹ ಸಂದರ್ಭದಲ್ಲಿ ಶಿಕ್ಷಕರು ಸಾಹಿತಿಗಳ ಫೋಟೋವನ್ನ ತೋರಿಸಿ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥದ್ದು. ಹಾಗೆ ಈಗ ಪ್ರಚಲಿತ ಯಾರ ಬಗ್ಗೆ ಪಡೆದಿತ್ತು ಅನ್ನುವಂತ ಸಂದರ್ಭದಲ್ಲಿ ಬಾನು ಮುಸ್ತಾಕ್ ಹಾಗೂ ದೀಪ್ತಿ ಅವರ ಬಗ್ಗೆ ಅನುವಾದ ಮಾಡಿರುವಂತ ಕೃತಿ ಬಗ್ಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂದಿದ್ದು. ಕೊಡಗಿನ ದೀಪ್ತಿ ಬಾಸ್ತಿ ಅವರು ಅನುವಾದ ಮಾಡಿರುವಂತ ಕನ್ನಡದ ಹೆಮ್ಮೆಯ ಲೇಖಕಿ ಬಾನು ಮುಸ್ತಾಕ್ ಅವರು ಬರೆದಿರುವಂತ ಕೃತಿಗೆ ಹಸಿನ ಮತ್ತು ಇತರ ಕಥೆಗಳು ಅನ್ನುವಂತ ಒಂದು ಕೃತಿ ಹೆಸರು ಎದೆಯ ಹಣತೆ. ಆರ್ಟ್ ಲ್ಯಾಂಪ್ ಅನ್ನುವಂತ ಕೃತಿ ಅನುವಾದ ಕೃತಿಗೆ ಬರುತ್ತೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ. ಅಂದ್ರೆ ಮಕ್ಕಳಿಗೆ ಕೇವಲ ಹಳೆ ವಿಷಯಗಳನ್ನು ಹೇಳಿದ್ರೆ ಅಲ್ಲದೆ ಜೊತೆಗೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಹಾಗೂ ಅದರ ಜೊತೆಗೆ ಬೂಕರ್ ಪ್ರಶಸ್ತಿ ಪುರಸ್ಕೃತರ ಬಗ್ಗೆ ಮಾಹಿತಿಯನ್ನ ಕೊಡೋದ್ರ ಜೊತೆಗೆ ಅವ್ರ ಫೋಟೋಗಳನ್ನು ಸಹ ಬಾನು ಮುಸ್ತಾಕ್ ಮತ್ತು ದೀಪಾ ಬಾಸ್ತಿ ಅವರ ಫೋಟೋಗಳನ್ನು ಸಹ ಇದ್ರೊಳಗೆ ಹಾಕೋದ್ರ ಮೂಲಕ ಮಕ್ಕಳಿಗೆ ಓದಿದರೆ ಅವರು ಲೇಖಕರ ಒಂದು ಪರಿಚಯನೂ ಸಹ ಮಕ್ಕಳಿಗೆ ಆಗತ್ತೆ. ಅಂದ್ರೆ ಮಹಾತ್ಮ ಗಾಂಧೀಜಿಯವರು ಸತ್ಯ,
ಅಹಿಂಸೆ ಹಾಗೂ ಅಸಹಕಾರ ಚಳವಳಿಯ ಮೂಲಕ ಬ್ರಿಟಿಷರಿಗೆ ಯಾವ ರೀತಿ ಹೋರಾಟವನ್ನ ಮಾಡಿ ಸ್ವಾತಂತ್ರ್ಯ ಪಡೆದುಕೊಂಡರು. ಅವ್ರ ಜೊತೆಗೆ ಸುಭಾಷ್ ಚಂದ್ರ ಬೋಸ್ ಅವರು, ಆಮೇಲೆ ಅವತ್ತಿನ ಜವಾಹರ್ಲಾಲ್ ನೆಹರು, ಡಾಕ್ಟರ್ BR ಅಂಬೇಡ್ಕರ್ ಅವತ್ತಿನ ಸಂದರ್ಭದಲ್ಲಿ ನಡೆದಂತಹ ಚಟುವಟಿಕೆಗಳ ಕುರಿತಾಗಿ ಹೇಳ್ತಾರೆ. ಶಾಲಾ ಮಂಡಲದ ಜೊತೆಗೆ ಚರ್ಚಿಸಿ, ಶಿಕ್ಷಕರು, ಮುಖ್ಯ ಗುರುಗಳು, ಗ್ರಾಮಸ್ಥರ ಜೋಡೆ ಚರ್ಚಿಸಿ, ಶಾಲಾ ಆವರಣದಲ್ಲಿ ಬಾಪು ಮಂದಿರ ಮತ್ತು ಅಂಬೇಡ್ಕರ್ ವೇದಿಕೆ ಎರಡು ವೇದಿಕೆಗಳನ್ನ ಉದ್ಘಾಟನೆ ಮಾಡುವಂತ ಕೆಲಸ ಆಗುತ್ತೆ. ಬಾಪು ಮಂದಿರ ಮಾಡಿದ ಜೊತೆಗೆ ಡಾಕ್ಟರ್ BR ಅಂಬೇಡ್ಕರ್ ವೇದಿಕೆ ಮಾಡಿ ಅದರೊಳಗೆ ಒಂದು ಪುಟ್ಟದಾದ ಶಾಲಾ ಗ್ರಂಥಾಲಯವನ್ನ ಸ್ಥಾಪಿಸುವಂತದ್ದು, ವಿದ್ಯಾರ್ಥಿಗಳು ಎರಡು ಪ್ರತಿಮೆಗಳನ್ನ ಅನಾವರಣ ಮಾಡುವಂತದ್ದು, ಬಾಪು ಮಂದಿರ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ ವೇದಿಕೆಯನ್ನ ಮಾಡಿ ಗ್ರಂಥಾಲಯವನ್ನ ಉದ್ಘಾಟನೆ ಮಾಡುವಂತದ್ದು. ಈ ಎಲ್ಲ ಪ್ರೇರಣೆಯನ್ನ ಮಾಡುವಂತ ಕಾರಣ, ಒಬ್ಬ ಶಿಕ್ಷಕರು ಮನಸ್ಸು ಮಾಡಿದ್ರೆ ವಿದ್ಯಾರ್ಥಿಗಳು ಯಾವ ರೀತಿ ರೂಪುಗೊಳ್ತಾರೆ, ಆಮೇಲೆ ಅವರಲ್ಲಿ ಯಾವೆಲ್ಲ ಆದರ್ಶಗಳನ್ನ ನಾವು ಮಕ್ಕಳಲ್ಲಿ ಬೆಳೆಸಬಹುದು. ಅಂದ್ರೆ ಪ್ರತಿಮೆಗಳು ಒಂದು ಕಾರಣ. ಪ್ರತಿಮೆಗಳು ಇದ್ರೆ ಮಕ್ಕಳಲ್ಲಿ ಒಂದು ಅಭಿಮಾನ ಮೂಡುವಂಥದ್ದು. ಪ್ರತಿಮೆಗಳನ್ನ ನೋಡ್ತಾ ನೋಡ್ತಾ ಮಹಾತ್ಮ ಗಾಂಧೀಜಿ ಜೊತೆಗೆ ನಾವಿದ್ದೀವಿ, ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಜೊತೆಗೆ ನಾವಿದ್ದೀವಿ ಅಂತ ಮಕ್ಕಳು ಭಾವಿಸ್ತಾರೆ. ಆ ಕಾರಣದಿಂದ ಅವರಲ್ಲಿ ಇನ್ನೂ ಹೆಚ್ಚಿನ ಅಭಿಮಾನವನ್ನ ಮೂಡುವಂಥದ್ದು, ಅವರನ್ನ ಪ್ರತಿನಿತ್ಯ ಸ್ಮರಿಸುವಂಥದ್ದು. ಈ ಕಾರಣಕ್ಕಾಗಿ ಪ್ರತಿಮೆಗಳ ಅನಾವರಣ ಮಾಡುವುದರ ಜೊತೆಗೆ ಒಂದು ಸಕಾರಣವಾಗಿ ಗ್ರಂಥಾಲಯವನ್ನು ಸಹ ಉದ್ಘಾಟನೆ ಮಾಡ್ತಾರೆ. ಆ ಮೂಲಕ ವಿದ್ಯಾರ್ಥಿಗಳಲ್ಲಿ ಓದುವ ಅಭಿರುಚಿಯನ್ನ ಇನ್ನೂ ಮಕ್ಕಳ ಹತ್ತಿರಕ್ಕೆ ಕೈಗೆಟಕುವಂತೆ ರೀತಿ ಪುಸ್ತಕಗಳನ್ನ ಕೊಟ್ಟು, ಸ್ವರಾಜ್ಯವನ್ನ, ಗಾಂಧಿ ತತ್ವವನ್ನ, ಸತ್ಯ, ನಿಷ್ಠೆ, ಶಾಂತಿ ಹಾಗೂ ಸಮಾನತೆಗಾಗಿ ಹೋರಾಡಿರುವಂತ ಈ ಮಹಾತ್ಮ ಗಾಂಧೀಜಿಯವರ ಕುರಿತಾಗಿರುವಂತ ಸಿದ್ಧಾಂತದ ಕುರಿತಾಗಿರುವಂತಹ ಪ್ರತಿಮೆಗಳನ್ನ ಉದ್ಘಾಟನೆ ಮಾಡುವಂಥದ್ದು. ನಿಡಸಾಲೆ ಪುಟ್ಟಸ್ವಾಮಿ ಅವರು ಅಪಾರವಾದ ಅನುಭವವನ್ನು ಹೊಂದಿರುವುದರಿಂದ, ಹಿರಿಯ ಸಾಹಿತಿಗಳಾಗಿರುವುದರಿಂದ, ಅವರ ಒಂದು ಅನುಭವದ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಯಾವೆಲ್ಲ ರೀತಿಯ ಅನುಕೂಲವಾಗುವಂಥದ್ದು, ಗಾಂಧೀಜಿಯವರ ತತ್ವಗಳು, ಸಿದ್ಧಾಂತಗಳು ಮಕ್ಕಳಿಗೆ ಮುಟ್ಟಿಸ್ಬೇಕನ್ನುವಂತ ಉದ್ದೇಶದಿಂದ ಈ ಕೃತಿ ಬಾಪು ಮಂದಿರ ರಚನೆಯಾಗಿದೆ. ಹಾಗಾಗಿ ಮಹಾತ್ಮ ಗಾಂಧೀಜಿಯವರ ಒಂದು ಸ್ವಾತಂತ್ರ್ಯ ಹೋರಾಟದ ಒಂದು ಅಧ್ಯಾಯ, ಹಾಗೂ ಅವರ ಸಾಮಾಜಿಕ ಚಳವಳಿಯ ಬಗ್ಗೆ ಪರಿಚಯ, ಹಾಗೆ ಸಾಹಿತ್ಯದ ಚಳವಳಿಯ ಬಗ್ಗೆ ಅವರು ಎಷ್ಟು ಮಹಾತ್ಮ ಗಾಂಧೀಜಿಯವರು ಓದ್ತಾ ಇದ್ರು, ಪುಸ್ತಕಗಳನ್ನ ಓದ್ತಾ ಇದ್ರು, ಅವರು ಬಹಳಷ್ಟು ಭಾಷೆಗಳನ್ನ ಕಲಿತಾ ಇದ್ರು. ಇಡೀ ಭಾರತ ದೇಶ ಸಂಚರಿಸಿದಾಗ ಆ ರಾಜ್ಯದಕ್ಕೆ ಹೋದಾಗ ಆ ರಾಜ್ಯದ ಪ್ರಾದೇಶಿಕ ಭಾಷೆಯೊಂದಿಗೆ ಅವರು ಮಾತನಾಡಿ ಜನರೊಂದಿಗೆ ತುಂಬಾ ಹತ್ತಿರವಾಗಿ ಅವರು ಸ್ವಾತಂತ್ರ್ಯ ಹೋರಾಟವನ್ನ ಹೆಚ್ಚಿಸಿದ್ರು. ಹಾಗೆ ಅವರ ತತ್ವ ಸಿದ್ಧಾಂತವನ್ನ ಭಗವದ್ಗೀತೆ, ಜೈನ ಧರ್ಮ, ಬೌದ್ಧ ಧರ್ಮ, ಬೈಬಲ್ ಅನ್ನ, ಹಾಗೂ ಗೋಪಾಲ್ ಕೃಷ್ಣ ಗೋಖಲೆ ಅವರನ್ನ, ಸ್ಟಾಯ್ ಅವರನ್ನ, ಜಾನ್ ರಸ್ಕಿನ್ ಮುಂತಾದವರನ್ನ ಪ್ರೇರಣಾದಾಯಕವಾಗಿ ಅಭಿವೃದ್ಧಿಪಡಿಸಿದ್ರು. ದೇವರ ರಾಜ್ಯವು ನಿಮ್ಮೊಳಗಿದೆ ಅನ್ನುವಂತ ಸ್ಟೈಲ್ ಅವರು ಮಹಾತ್ಮ ಗಾಂಧೀಜಿ ಮೇಲೆ ಅಪಾರವಾದ ಪ್ರಭಾವವನ್ನ ಬೀರಿತ್ತು. ಗಾಂಧೀಜಿಯವರು ರಸ್ಕಿನ್ ಅವರ ಟು ದಿ ಲಾಸ್ಟ್ ಪುಸ್ತಕವನ್ನ ಸರ್ವೋದಯನ ಅಂತ ಭಾವಿಸಿದ್ರು. ಸತ್ಯಾಗ್ರಹ ಹೊಸ ಒಂದು ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಪರಿಚಯಿಸಿದ್ದ ಒಂದು ಹೊಸ ಅಸ್ತ್ರ ಅಂದ್ರೆ ಗಾಂಧೀಜಿಯವರದು ಸತ್ಯಾಗ್ರಹ. ಅಹಿಂಸಾತ್ಮಕ ಕ್ರಿಯೆಯ ಮೂಲಕ ಸತ್ಯಾಗ್ರಹವನ್ನ ಕರೆದರು. ಅನ್ಯಾಯ, ದಬ್ಬಾಳಿಕೆ, ಶೋಷಣೆಯ ವಿರುದ್ಧ ಶುದ್ಧ ಆತ್ಮಶಕ್ತಿಯ ಒಂದು ಪ್ರಯೋಗವನ್ನ ಮಾಡಿದ್ರು. ಸರ್ವೋದಯ, ಸಾರ್ವತ್ರಿಕ ಉನ್ನತಿ, ಎಲ್ಲರ ಪ್ರಗತಿ ಅಂತೇಳಿ ಮಹಾತ್ಮ ಗಾಂಧೀಜಿಯರು ಸರ್ವೋದಯವನ್ನ ಉಸಿರಾಗಿಸಿಕೊಂಡಿದ್ರು. ಸ್ವರಾಜ್ಯ ಎಂಬ ಪದದ ಅರ್ಥ ಸ್ವರಾಜ್ಯವಾದರೂ ಗಾಂಧೀಜಿಯವರು ಅದಕ್ಕೆ ಜೀವನದ ಎಲ್ಲ ಕ್ಷೇತ್ರಗಳನ್ನು ಒಳಗೊಂಡ ಅವಿಭಾಜ್ಯ ಕ್ರಾಂತಿಯ ವಿಷಯವನ್ನ ನೀಡಿದರು. ಸ್ವದೇಶಿ, ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ನಾವು ಸಬಲರಾಗಬೇಕಾದ್ರೆ ಸ್ವದೇಶದಲ್ಲಿ ತಯಾರಾಗಿರುವಂತಹ ವಸ್ತುಗಳನ್ನ ನಾವು ಬಳಸಬೇಕು. ಸ್ವದೇಶಿ ಚಳವಳಿಯನ್ನ ನಿರ್ವಹಿಸುವಂತದ್ದು ಮಹಾತ್ಮ ಗಾಂಧೀಜಿಯವರ ಕನಸಾಗಿತ್ತು. ಹಾಗೆ ಸ್ವಾವಲಂಬನೆ, ಪರಸ್ಪರ ಅವಲಂಬನೆ. ನಾವು ಸೌರವ್ಯೂಹದ ಕೇಂದ್ರವಾಗಿ ಚರಕ ನೂಲುವ ಚಕ್ರದ ಮೂಲಕ ಸ್ವಾವಲಂಬನೆಯನ್ನ ಮಹಾತ್ಮ ಗಾಂಧೀಜಿಯವರು ರೂಢಿಸಿಕೊಂಡಿದ್ರು. ಹಾಗೆ ನಾವೆಲ್ಲರೂ ಸಹ ನಮ್ಮ ದೇಶದ ಅಭಿವೃದ್ಧಿಗಾಗಿ ನಾವೆಲ್ಲರೂ ಸ್ವದೇಶಿ ಚಳವಳಿಯನ್ನ ಪ್ರೋತ್ಸಾಹಿಸ್ತಾ ಸ್ವದೇಶದಲ್ಲಿ ಬಳಸುವಂತ ವಸ್ತುಗಳನ್ನ ನಾವು ಬಳಸಬೇಕು ಅನ್ನುವಂತ ಆಶಯವನ್ನ ಮಹಾತ್ಮ ಗಾಂಧೀಜಿಯವರು ಹೊಂದಿದ್ದರು. ಅವರು ತತ್ವಶಾಸ್ತ್ರಕ್ಕೆ ಆಧಾರವಾಗಿರುವಂತ ಸತ್ಯ ಮತ್ತು ಅಹಿಂಸೆ ಆದರ್ಶಗಳು ಮನುಕುಲಕ್ಕೆ ಪ್ರಸ್ತುತವಾಗಿರುವಂತ
ಆಶಯವನ್ನು ಹೊಂದಿದ್ರು. ಹಾಗೂ ಜನರನ್ನ ಸದ್ದುಗೊಳಿಸುವಂತದ್ದು ಹೋರಾಟಕ್ಕೆ ಜನರನ್ನ ಸಿದ್ಧಗೊಳಿಸುವಂತ ಪ್ರಯತ್ನದಲ್ಲಿ ಮಹಾತ್ಮ ಗಾಂಧೀಜಿಯವರು ಬಹಳಷ್ಟು ಪರಿಶ್ರಮ ಪಟ್ಟು ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಯಲ್ಲಿ ನಿಂತು ಮಹಾತ್ಮ ಗಾಂಧೀಜಿಯವರು ರಾಷ್ಟ್ರಪಿತ ಆಗಿ ಎಲ್ಲರಿಂದಲೂ ಗೌರವಿಸಲ್ಪಟ್ಟ ವ್ಯಕ್ತಿಯಾದರು. ಮಹಾತ್ಮ ಗಾಂಧೀಜಿಯವರ ಆತ್ಮಕಥೆ ಸತ್ಯ ನನ್ನ ಸತ್ಯಾನ್ವೇಷಣೆಯ ಕೃತಿಯ ಒಂದು ಆಯ್ದ ಭಾಗವನ್ನು ಸಹ ಇಲ್ಲಿ ನಾವು ಕಾಣಬಹುದು. ಮಹಾತ್ಮ ಗಾಂಧೀಜಿಯವರ ಅಪರೂಪದ ಚಿತ್ರಗಳನ್ನು ಸಹ ನಾವು ಈ ಕಥಾ ಸಂಕಲನದಲ್ಲಿ ನಾವು ಕಾಣಬಹುದು. ನಾವು ಮಹಾತ್ಮ ಗಾಂಧೀಜಿಯವನ್ನ ಮಕ್ಕಳಿಗೆ ಅರ್ಥಪೂರ್ಣವಾಗಿ ತಿಳಿಯುವಂತ ನಿಟ್ಟಿನಲ್ಲಿ ಮಹಾತ್ಮ ಗಾಂಧೀಜಿಯವರ ಜೀವನ ವಿಚಾರ ಶೈಲಿಯನ್ನ ವಿಚಾರಧಾರೆಯನ್ನ ಮಕ್ಕಳಿಗೆ ತಿಳಿಸುವಂತ ನಿಟ್ಟಿನಲ್ಲಿ ಈ ಕೃತಿ ತುಂಬಾ ಸಹಾಯಕವಾಗುತ್ತೆ. ಬಾಪು ಮಂದಿರ ಅನ್ನುವಂತ ಕೃತಿ ಮಕ್ಕಳಿಗಷ್ಟೇ ಅಲ್ಲ, ದೊಡ್ಡವರಿಗೂ ಸಹ ಒಂದು ಮಹಾತ್ಮ ಗಾಂಧೀಜಿ ಅವರ ಬಗ್ಗೆ ಅರಿತುಕೊಳ್ಳಲು ಈ ಕೃತಿ ಅಪರೂಪದ ಒಂದು ಸಾಹಿತ್ಯ ಕೃತಿಯಾಗಿ ನಮಗೆಲ್ಲರಿಗೂ ಸಹ ಸಹಾಯಕವಾಗುತ್ತೆ. ಯಾಕಂದ್ರೆ ಮಹಾತ್ಮ ಗಾಂಧೀಜಿ ಅವರು ಯಾವ ರೀತಿ ಹೋರಾಟ ಮಾಡಿದ್ರು, ಯಾವ ಅಸ್ತ್ರವನ್ನ ಸತ್ಯಾಗ್ರಹವನ್ನೇ ಆಯ್ಕೆ ಮಾಡಿಕೊಂಡರು, ಅಹಿಂಸೆಯ ಮೂಲಕ ಹೋರಾಟ ಮಾಡಲು ಅವರು ಅನಿವಾದಂಥದ್ದು ಎಲ್ಲವನ್ನು ಸಹ ನಾವು ಈ ಕೃತಿಯಲ್ಲಿ ತುಂಬಾ ಸುಂದರವಾಗಿ ಅರ್ಥಪೂರ್ಣವಾಗಿ ಕೃತಿ ರಚಿಸಿದಾಗಿದೆ. ಆತ್ಮೀಯ ಸಾಹಿತ್ಯ ಪ್ರೇಮಿಗಳೇ, ಇಂಥ ಸಾಹಿತ್ಯ ಕೃತಿಗಳನ್ನ ಕೊಂಡು ಓದುವ ಮೂಲಕ ಸಾಹಿತ್ಯ ಕೃತಿಗಳ ಒಂದು ಸಾಹಿತ್ಯ ಲೋಕವನ್ನ ಶ್ರೀಮಂತಗೊಳಿಸಬೇಕು. ಹಾಗೆ ಮಕ್ಕಳಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಇಂಥ ಸಾಹಿತ್ಯ ಕೃತಿಗಳನ್ನ ಅವರ ಹುಟ್ಟುಹಬ್ಬ ಹಾಗೂ ವಿಶೇಷ ವಾರ್ಷಿಕೋತ್ಸವ, ಶಾಲಾ ವಾರ್ಷಿಕೋತ್ಸವ, ಕ್ರೀಡಾಕೂಟಗಳ ಸಂದರ್ಭದಲ್ಲಿ ಇಂತಹ ಸಾಹಿತ್ಯ ಕೃತಿಗಳನ್ನ ಮಕ್ಕಳಿಗೆ ಉಡುಗೊರೆಯಾಗಿ ನೀಡಿದರೆ ಅವರಲ್ಲಿ ಓದುವ ಅಭಿರುಚಿ ಹಾಗೂ ಓದುವ ಆಸಕ್ತಿ ಮಕ್ಕಳಲ್ಲಿ ಇನ್ನೂ ಹೆಚ್ಚಾಗುತ್ತೆ ಅಂತ ಹೇಳ್ತಾ, ಇಂಥ ಸಾಹಿತ್ಯ ಕೃತಿಗಳನ್ನ ಸಾಧ್ಯ ಆದಷ್ಟು ಮಕ್ಕಳಿಗೆ ಕೈಗೆಟುಕುವಂತೆ ಮಾಡಬೇಕು, ಅವ್ರಿಗೆ ಉಡುಗೊರೆಯ ರೂಪದಲ್ಲಿ ನೀಡಬೇಕು ಅಂತ ಹೇಳ್ತಾ, ಇವತ್ತಿನ ದಿನ 97ನೇ ಸಾಹಿತ್ಯ ಕೃತಿಯ ಪರಿಚಯ, ಮಕ್ಕಳ ಸಾಹಿತ್ಯ ಕೃತಿಗಳ ಅವಲೋಕನ ಸರಣಿಯಲ್ಲಿ 97ನೇ ಸರಣಿಯನ್ನ ನಾವು ತಲುಪಿದ್ದೇವೆ. 97ನೇ ಸರಣಿಯಲ್ಲಿ ಕೃತಿಯನ್ನ ಇವತ್ತು ನಿಮ್ಮೊಂದಿಗೆ ಪರಿಚಯಿಸ್ತಾ ಇವತ್ತಿನ ಸಾಹಿತ್ಯ ಕೃತಿಯ ಪರಿಚಯ ಸರಣಿಯನ್ನ ಇವತ್ತಿಗೆ ಮುಗಿಸ್ತಾ ಇದ್ದೇನೆ. ನಾಳೆ ದಿನ ಮತ್ತೊಂದು ಸಾಹಿತ್ಯ ಕೃತಿಯಿಂದ ಒಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ಧನ್ಯವಾದಗಳು.